ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದ್ಬಿಟ್ಟು ಸ್ಯಾಟರ್ಡೇ ವೀಡಿಯೋ ಆಗಿರುತ್ತೆ. ಇಲ್ಲಿ ನಾನು ಒಂದು ಹೆಲ್ತ್ ಡ್ರಿಂಕ್ನ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಸೋಯಾ ಮಿಲ್ಕ್. ಸೊ ಇಲ್ಲಿ ನಾನು 1 ಲೋಟದಷ್ಟು ಸೋಯಾನ ತಗೊಂಡಿದ್ದೀನಿ. ಸೊ ಇದನ್ನು ಒಂದು 12 ಅವರ್ಸು ಓವರ್ ನೈಟ್ ನೆನೆಸಿಡಬೇಕಾಗತ್ತೆ. ಇದು ನೆಂದಷ್ಟು ನಮಗೆ ಹಾಲು ತೆಗೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ನಾನು ನೈಟ್ ನೆನೆಸಿಟ್ಟು ಮಾರ್ನಿಂಗ್ ನೋಡಿ ಈ ಥರ ಅದ್ರ ಮೇಲಿರೋ ಸಿಪ್ಪೆಗಳನ್ನೆಲ್ಲ ಕ್ಲೀನಾಗಿ ತೆಗಿಬೇಕಾಗತ್ತೆ. ಇಲ್ಲ ಅದು ಸಮೇತನೂ ಕೂಡ ನಾವು ಹಾಲು ಮಾಡ್ಕೋಬೋದು. ಬಟ್ ಪಲ್ಪ್ ಜಾಸ್ತಿ ಬರೋದ್ರಿಂದ ಟೈಮ್ ಜಾಸ್ತಿ ತಗೊಳುತ್ತೆ ಅದು ಗ್ರೈಂಡ್ ಮಾಡೋದಕ್ಕೆ. ಸೊ ಇಲ್ಲಿ ಆಲ್ಮೋಸ್ಟ್ ನೋಡಿ ನಾನೆಲ್ಲ ತೆಗ್ದಿದ್ದೀನಿ. ಸೊ ಏನಿಲ್ಲ, ತುಂಬ ಸಿಂಪಲ್. ಚೆನ್ನಾಗಿ ಅದನ್ನು ಹಿಸ್ಕಿದ್ರೆ ಆಲ್ಮೋಸ್ಟ್ ನೆಂದಿರೋದ್ರಿಂದ ಬೇಗ ಬಿಟ್ಬಿಡುತ್ತೆ ಸಿಪ್ಪೆ. ಸೊ ನೀರು ಹಾಕೊಂಡು ಈ ಥರ ತಿಳಿ ನೀರು ಬಗ್ಗಿಸ್ಕೊಳ್ತಾ ಇದ್ರೆ ಮೇಲ್ಗಡೆ ಸಿಪ್ಪೆ ಬಂದ್ಬಿಡುತ್ತೆ. ಸ್ವಲ್ಪ ಕಷ್ಟ. ಒಂದು 4-5 ಟೈಮ್ ರಿಪೀಟ್ ಮಾಡ್ತಾ ಇದ್ರೆ ನಿಮಗೆ ಫೈನಲಾಗಿ ನೋಡಿ ಎಲ್ಲ ಪೀಲ್ ಆಫ್ ಆಗಿದೆ. ಸೊ ಈ ಥರ ನಾ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು 2 ಬ್ಯಾಚ್ ಆಗೋಷ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸಿನಲ್ಲಿ. ಸೊ ಇದು 1 ಕಪ್ ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ 1 ಲೀಟರ್ ಹಾಲಾಗತ್ತೆ. ಈಗ ನಾನು ಮೊದಲನೇ ಸಲ ಗ್ರೈಂಡ್ ಮಾಡಿಕೊಂಡು ಒಂದು ಕಾಟನ್ ತೆಳುವಾಗಿರೋ ಬಟ್ಟೆ ತೊಗೊಳ್ಬೇಕು. ಅದಕ್ಕೆ ನೀವು ಈ ಥರ ಅದನ್ನು ಶೋಧಿಸ್ಕೊಳ್ತಾ ಇದ್ದರೆ ಅದು ನಿಯರ್ಲಿ ಒಂದು 4 to 5 ಟೈಮ್ಸು ಇದೇ ಥರ ರಿಪೀಟ್ ಪ್ರೋಸೆಸ್ ಮಾಡಬೇಕು. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಬಟ್ ಹೆಲ್ತಿಗೆ ತುಂಬ ಬೆನಿಫಿಟ್ ಇರೋವಂಥದ್ದು. ವಿಟಮಿನು, ಕ್ಯಾಲ್ಶಿಯಮು, ಮಿನರಲ್ಸು ಜಾಸ್ತಿ ಈ ಸೋಯಾ ಹಾಲಲ್ಲಿ ಸಿಗುತ್ತೆ. ಸೊ ಈಗ ಫಸ್ಟು ಟ್ರಿಪ್ಪಲ್ಲಿ ನಾನು ಇದನ್ನು ಹಾಲನ್ನ ತೆಗಿತಾ ಇದ್ದೀನಿ. ನೀವಿದು ಎಷ್ಟೇ ಸಲ ರುಬ್ಬಿದ್ರೂ ಕ್ರೀಮಿ ಟೆಕ್ಸ್ಚರಲ್ಲೇ ಬರುತ್ತೆ. ನೀವೊಂದು 10 ಸಲ ಬ್ಲೆಂಡ್ ಮಾಡಿದ್ರು ಕೂಡ ಅದರಲ್ಲಿ ಹಾಲು ಜಾಸ್ತಿನೇ ಬರುತ್ತೆ. ಈಗ ಫಸ್ಟ್ ಟೈಮ್ ಮಾಡಿದಾಗಲೇ ನೋಡಿ ನನಗೆ ಆಲ್ಮೋಸ್ಟ್ ಒಂದು 100 ml ಅಷ್ಟು ನನಗೆ ಥಿಕ್ ಮಿಲ್ಕ್ ಸಿಕ್ಕಿದೆ. ಸೊ ಇದನ್ನು ನಾನು ಮತ್ತೆ ರಿಪೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಫಸ್ಟ್ ಟೈಮ್ದು ಇವಾಗ ರೆಡಿ ಆಯಿತು. ಈಗ ಮತ್ತೆ ಸೆಕೆಂಡ್ ಬ್ಯಾಚ್ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದು ಕೂಡ ಅಷ್ಟೇ ತುಂಬಾ ಗಟ್ಟಿ ಇರುತ್ತೆ. ಇದನ್ನು ತುಂಬ ಕನ್ಸಿಸ್ಟೆನ್ಸಿ ತೆಳುವಾಗೆ ಮಾಡ್ಕೊಳ್ಳಿ. ಮೊದಲನೇಗೆ ಅದು ಹಾಲನ್ನ ಕುದಿಸ್ತಾ ಗಟ್ಟಿ ಆಗುತ್ತೆ ಆ್ಯಕ್ಚುಲಿ. ಇದು ಫಸ್ಟು ನಾನು ಸ್ಟೈರ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಅದಾದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಈ ಹಾಲನ್ನ ಕಾಯಿಸ್ಕೊಳ್ಳೋದು ಅಂತ. ನೋಡಿ ಇದು ಯಾವ ಥರ ಆಗುತ್ತೆ ಅಂತ. ಲೈಕ್ ನಮಗೆ ಏನಂತಾರೆ, ಪನ್ನೀರ್ ಥರ ಸಿಗುತ್ತೆ ನಮಗೆ. ಸೊ ಇದು ನಾನೊಂದು 3ನೇ ಸಲ ಏನು ಹಾಕ್ಕೊಂಡಿದ್ದು. ಸೊ ನೋಡಿ ಯಾವ ಥರ ಟೆಕ್ಸ್ಚರ್ ಇದೆ ಅಂತ. ಅದಾದರೂ ಕೂಡ ಒಂದು 4-5 ಸಲ ಆದರೂ ಕೂಡ ಹಾಲು ತೆಗಿಬೋದು ನೀವು ಇದರಲ್ಲಿ. ಸೊ ಫೈನಲ್ ಟ್ರಿಪ್ನ ನಾನಿಲ್ಲಿ ಬ್ಲೆಂಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಇದು ಪ್ರೊಸೀಜರ್ ಕಂಪ್ಲೀಟ್ ಆಯಿತು. ನೋಡಿ ನಿಮಗೆ ಹಾಲು ಕ್ವಾಂಟಿಟಿ ಎಷ್ಟು ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇಲ್ಲಿ 1 ಲೀಟರು 1.25 ಲೀಟರ್ ಹಾಲು ಸಿಕ್ಕಿದೆ ನನಗೆ. ಸೊ ಈಗ ಹಾಲು ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಬಟ್ಟೆನಲ್ಲಿತ್ತು, ನಾನು ಅದನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಮಾತ್ರ ಹಾಲು ತುಂಬಾ ಗಟ್ಟಿ ಇರುತ್ತೆ. ಈ ಸೋಯಾದಲ್ಲಿ ವೇಸ್ಟ್ ಅಂತ ಏನೂ ಇಲ್ಲ, ಎಲ್ಲ ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ. ಇದು ಏನು ವೇಸ್ಟ್ ಅಂತ ನಾವು ಎತ್ತಿಡ್ತಾ ಇದ್ದೀವಿ ಅದು ಕೂಡ ಒಂದು ರೆಸಿಪಿಗಾಗತ್ತೆ. ಆ ರೆಸಿಪಿನ ನಾನು ತೋರಿಸ್ತೀನಿ ನಾಳೆನ ವಿಡಿಯೋದಲ್ಲಿ. ಸೊ ಇವಾಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು 8 ಕಂಟೈನರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಅದಾದಮೇಲೆ ಅದ್ರ ಪಲ್ಪ್ ಕೂಡ ಗಿಡಗಳಿಗೆ ಹಾಕ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಾದಮೇಲೆ ಹಾಲು ರೆಡಿ ಆಗಿತ್ತು. ಸೊ ಇವಾಗ ಅದನ್ನು ಕಾಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸ್ಟವ್ ಮೇಲೆ ಹಚ್ಚಿಟ್ಟಿದ್ದೀನಿ. ಇದು ಫಸ್ಟು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸು ಕಾಯಿಸ್ಕೊಳ್ಬೇಕಾಗತ್ತೆ. ಏನಂತ ಹೇಳಿದ್ರೆ ಇದು ಗಟ್ಟಿ ಇರೋದ್ರಿಂದ ಹಾಲು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಹಾಗೆ ಬಿಡಬಾರ್ದು. ಈ ಥರ ಸ್ಪಾಂಟೇನಿಯಸ್ ಆಗಿ ತಿರುಗ್ತಾನೆ ಇರಬೇಕು. ಸೊ ಅದಾದಮೇಲೆ ನಿಮಗೆ ಹಾಲು ರೆಡಿ ಆಗೋದು. ಇದು ಒಂದು 20 ಮಿನಿಟ್ಸ್ ಪ್ರೋಸೆಸ್ ಹಾಲು ಕುದಿಸೋದಕ್ಕೆ. ಸೊ ಫಸ್ಟು ಈ ಥರನೇ ಮೇಲೆ ನೊರೆ ಬರ್ತಾ ಇರುತ್ತೆ. ನೊರೆ ಯಾವಾಗ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಆವಾಗ ನಮಗೆ ಹಾಲು ಕಾಯ್ದಿದೆ ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನಮಗೆ ಲಾಸ್ಟಲ್ಲಿ ಕೆನೆ ಬರುತ್ತೆ. ಆ ಕೆನೆ ಬಂದ್ರೇ ಗೊತ್ತಾಗೋದು. ನೋಡಿ ಇಲ್ಲಿ ಹಾಲು ಎಷ್ಟು ತಿಕ್ಕಾಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನೀರು ನೀವು ಎಷ್ಟೇ ಹಾಕಿ ಗ್ರೈಂಡ್ ಮಾಡಿ ಹಾಕಿದ್ರೂ ಹಾಲು ತುಂಬಾ ಗಟ್ಟಿ ಬರುತ್ತೆ. ಸೊ ಇದು ನಾನು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗಿದೆ ಇವಾಗ ಹಾಲನ್ನ ಕುದಿಯೋಕೆ ಇಟ್ಟಿದ್ದೆ. ಸೊ ಸಿಮ್ಮಲ್ಲೇ ಇಟ್ಬಿಟ್ಟು ನಾನು ಇದು ಹಾಲನ್ನ ಕುದಿಸ್ಕೊಳ್ತಾ ಇರೋದು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋದು ಬೇಡ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ಸು. ನಾನಿಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಕಾಯಿಸ್ಕೊಳ್ತಾ
ಮಾಡ್ತಾ ಇದ್ದೀನಿ. ಸಿಲ್ವರಲ್ಲೂ ಇಟ್ಕೊಳ್ಬೋದು, ಇಲ್ಲಾಂದರೆ ಗ್ಲಾಸಿದ್ದು ಕಂಟೈನರ್ ಬರುತ್ತಲ್ಲ ಅದರಲ್ಲೂ ಕೂಡ ನೀವು ಹಾಲನ್ನ ಕಾಯಿಸ್ಕೊಳ್ಬೋದು. ಸೊ ಇಲ್ಲಿ ನೋಡಿ ನೊರೆ ಇನ್ನೂ ಕಮ್ಮಿ ಆಗಿಲ್ಲ, ಎಷ್ಟು ಸಲ ಕುದಿಸಿದ್ರು ನೊರೆ ಕಮ್ಮಿ ಆಗಿಲ್ಲ. ನೊರೆ ಕಮ್ಮಿ ಆದ್ರೇ ನಮಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಆಗೋದು, ಅದಾದಮೇಲೆ ಕೆನೆ ಬಿಡೋದು. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಒಂದು 20 ಮಿನಿಟ್ಸೇ ನಾನು ಈ ಹಾಲನ್ನ ಕುದಿಸ್ಕೊಂಡಿದ್ದೀನಿ. ಫೈನಲಾಗಿ ನೋಡೋಣ ಬನ್ನಿ ಯಾವ ಥರ ಹಾಲು ರೆಡಿ ಆಗುತ್ತೆ ಅಂತ. ನೋಡಿ ಇವಾಗ ಫೈನಲಾಗಿ ರೆಡಿ ಆಗಿದೆ ಹಾಲು. ನಮಗೆ ಹಾಲು ಕಂದು ಬಣ್ಣ ಬಂದಿದೆ ಅಂತ ಗೊತ್ತಾದಾಗ ಹಾಲು ರೆಡಿಯಾಗಿದೆ ಅಂತ ಗೊತ್ತಾಗತ್ತೆ. ಸೊ ಇದನ್ನು ನಾನು ಮುಚ್ಚಿಡೋದು ಬೇಡ, ಹಾಗೆ ಡೈರೆಕ್ಟಾಗಿ ಓಪನ್ ಇರಬೇಕು. ಅದಾಗಲೇ ನಮಗೆ ಅದ್ರ ಮೇಲೆ ಕೆನೆ ಬರೋ ಅಂಥದ್ದು. ಆ ಕೆನೆ ಕೂಡ ಯೂಸ್ ಆಗುತ್ತೆ. ನೀವು ಕ್ರೀಮ್ ಥರ ಯೂಸ್ ಮಾಡ್ಬೋದು, ಫೇಸ್ ಪ್ಯಾಕಿಗೆ ಹಾಕ್ಕೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೀರ್ ಆ ಥರ ಏನಾದ್ರು ಮಾಡಿದಾಗ ಅದು ಕೂಡ ನಮಗೆ ಯೂಸ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ. ನೋಡಿ ನಿಮಗೆ ಎಷ್ಟು ತಿಕ್ಕಾಗಿರೋ ಹಾಲು ಸಿಕ್ಕಿದೆ ಅಂತ. ಅದೇ ರೀತಿ ಕೆನೆ ಕೂಡ ಸಿಕ್ಕಿತ್ತು ನನಗೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು. ಸೊ ಫೈನಲಾಗಿ ಹಾಲನ್ನ ಆರಕ್ಕೆ ಬಿಟ್ಟಿದ್ದೆ ನಾನು, ಸ್ವಲ್ಪ ತಣ್ಣಗಾಗಲಿ ಅಂತ. ಸೊ ಅದಾದಮೇಲೆ ನೋಡಿ ಹಾಲನ್ನ ನಾನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನೀವು ಸ್ವೀಟ್ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಹನಿ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಬೇಕಂದರೆ ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮುಂಚೆನೂ ಕೂಡ ತೊಗೊಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸೊ ಹಾಗೆ ನಾನು ಈ ಹಾಲಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ರೆಸಿಪಿ ಮಾಡ್ತೀನಿ ಅಂತ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.